ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ 2ನೇ ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ. ಇದು ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿ ಹೊಸ ಪಠ್ಯಕ್ರಮದ ಅನುಸಾರವಾಗಿರ್ತಕ್ಕಂತಹದ್ದು. ಇದರ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ದಯವಿಟ್ಟು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸಗಳು. ಅದರಲ್ಲಿ ಅ ವಿಭಾಗ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇದೆ. ಅದರಲ್ಲಿ 1ನೆಯ ಪ್ರಶ್ನೆ, ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು. ಏನು ಇದಕ್ಕೆ ಉತ್ತರ? ರೆಕ್ಕೆಯು. 2ನೇ ಪ್ರಶ್ನೆ, ಹಾರುತ್ತ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. ಏನನ್ನ? ಮಡಿಲನು. 3ನೇ ಪ್ರಶ್ನೆ, ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ. ಉತ್ತರ? ಕಥೆಯನು. 4ನೇ ಪ್ರಶ್ನೆ, ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆನೆಂದಳು ಈ ಡ್ಯಾಶ್ ಧರೆಯು. ಇದಿಷ್ಟಾಗಿತ್ತು ಈ ಬಿಟ್ಟ ಸ್ಥಳಕ್ಕೆ ಉತ್ತರಗಳು. ಮುಂದೆ ಆ ವಿಭಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಅದರಲ್ಲಿ 1ನೇ ಪ್ರಶ್ನೆ, ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು? ಉತ್ತರ? ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. 2ನೇ ಪ್ರಶ್ನೆ, ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು? ಉತ್ತರ? ಮಂಗಳ ಗ್ರಹವನ್ನು ಸೇರಿದಳು. ಮುಂದೆ 3ನೆಯ ಪ್ರಶ್ನೆ, ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು? ಉತ್ತರ? ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. 4ನೇ ಪ್ರಶ್ನೆ, ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು? ಉತ್ತರ? ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡಿಯಲು ಬರ ಬಂತು. 5ನೇ ಪ್ರಶ್ನೆ, ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು? ಉತ್ತರ? ಹಸಿರನ್ನು ಉಳಿಸಲು ಬೇಡಿದಳು. ಪುಟ್ಟಿ ಏನಂತ ಬೇಡ್ತಾಳೆ? ಹಸಿರನ್ನು ಉಳಿಸಲಿಕ್ಕಾಗಿ ಬೇಡ್ತಾಳೆ. ಮುಂದೆ ಈ ವಿಭಾಗ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತ ಇದೆ. 2 ಪದ್ಯಗಳು ಇವೆ. ಅದರಲ್ಲಿ 1ನೇದು, ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಇದಿಷ್ಟಾಗಿತ್ತು ಈ ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸುವಂಥದ್ದು. ಮುಂದೆ ಈ ವಿಭಾಗ CM ಗೋವಿಂದ ರೆಡ್ಡಿಯವರ ಸ್ಥಳ ಕಾಲ ಕೃತಿಗಳ ವಿವರವನ್ನು ತಿಳಿಸಿ. ಇವರು ಈ ಒಂದು ಪಾಠದ ಕವಿಗಳು. ಅವರ ಸ್ಥಳ ಕಾಲ ಮತ್ತು ಕೃತಿಗಳ ವಿವರವನ್ನು ಕೇಳಿದ್ದಾರೆ. ಇದಕ್ಕೆ ಉತ್ತರ? ಸ್ಥಳ ಯಾವುದು? ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ. ಕಾಲ 11ನೇ ಆಗಸ್ಟ್ 1958. ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ. ಮುಂದೆ ಉ ವಿಭಾಗ ನಾಮಪದ, ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಅದರಲ್ಲಿ 1ನೇದು, ಗಗನ ಪ್ಲಸ್ ಅನ್ನು ಏನಾಗುತ್ತೆ? ಗಗನವನ್ನು. 2ನೇದು, ಶಾಲೆ ಪ್ಲಸ್ ಇಂದ ಏನಾಗುತ್ತೆ? ಶಾಲೆಯಿಂದ ಆಗುತ್ತೆ. ಇದರಲ್ಲಿ ಏನು ಮಾಡಬೇಕು? ನಾಮಪದ, ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಬೇಕು ಅಷ್ಟೇ. ಮುಂದೆ ಉ ವಿಭಾಗ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ವಿಶೇಷಣಗಳನ್ನು ಗುರುತಿಸಿರಿ. ಉತ್ತರ? ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ. ಇಲ್ಲಿ ಗುಣವಿಶೇಷಣ ಯಾವುದು? ಗುಣವಾಚಕ ಯಾವುದು? ಅಪಾರ. 1ನೇ ಪ್ರಶ್ನೆ, ರಫೀಕ್ನದು ದೊಡ್ಡ ಮನೆ. ಇಲ್ಲಿ ಯಾವುದು? ದೊಡ್ಡ ಅನ್ನುವಂಥದ್ದು ಗುಣವಿಶೇಷಣ. 2ನೇದು, ಅವಳಿಗೆ ಹಸಿರು ಬಣ್ಣ ಇಷ್ಟ. ಇಲ್ಲಿ ಹಸಿರು ಅನ್ನುವಂಥದ್ದು ಗುಣವಾಚಕ. 3ನೇದು, ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು. ಇದಕ್ಕೆ ಉತ್ತರ ಕೆಂಪು ಅಂತ ಆಗತ್ತೆ. ಮುಂದೆ ರ ವಿಭಾಗ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. ಅಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಸಂಖ್ಯೆಯನ್ನು ಸೂಚಿಸ್ತಕ್ಕಂತಹ ವಾಕ್ಯ, ಕ್ವಾಂಟಿಟಿ, ಒಂದು ಪರಿಮಾಣವನ್ನು ಸೂಚಿಸುವಂಥದ್ದು ಯಾವುದು? ಅದನ್ನು ನಾವು ಸಂಖ್ಯಾವಾಚಕ ಅಂತ ಕರಿತೀವಿ. ನೋಡಿ, ಡೇವಿಡ್ನ ಊರಿನಲ್ಲಿ 100 ಹಸುಗಳಿವೆ. ಇಲ್ಲಿ ಯಾವುದು? 100 ಅನ್ನುವಂಥದ್ದು ಒಂದು ನಂಬರ್, ಒಂದು ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ಹಾಗಾಗಿ ಅದು ಸಂಖ್ಯಾವಾಚಕ. ಅದನ್ನು 100 ಅಂತ ಬರಿಬೇಕು ಇಲ್ಲಿ ಉತ್ತರಕ್ಕೆ. 2ನೇ ಪ್ರಶ್ನೆ, ಪೂರ್ಣಚಂದ್ರನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತಾನೆ.
ಇಲ್ಲಿ ಯಾವುದು 5 ಅನ್ನುವಂಥದ್ದು ಸಂಖ್ಯಾವಾಚಕ. ಮೂರನೇದು, ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಇದಕ್ಕೆ ಉತ್ತರ 1, ಅದು ಸಂಖ್ಯೆಯನ್ನು ಸೂಚಿಸ್ತದೆ. ಇದಿಷ್ಟಾಗಿತ್ತು ನಿಮ್ಮ ಭಾಗ 1ರ ಪಠ್ಯಪುಸ್ತಕದ 2ನೆಯ ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ. ಈ ಒಂದು ಪದ್ಯದ ಸಂಪೂರ್ಣ ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.